ಕಲಬುರಗಿಯಲ್ಲಿ ಬಿಜೆಪಿಗೆ ಶ್ಯಾಮರಾವ್ ಪ್ಯಾಟಿ ಗುಡ್ ಬೈ ಅನ್ನ ಹೇಳಿದ್ದಾರೆ. ಶ್ಯಾಮರಾವ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಸದ್ಯ ಬಿಜೆಪಿಗೆ ಗುಡ್ ಬೈ ಅನ್ನ ಹೇಳಿದ್ದಾರೆ ಶ್ಯಾಮರಾವ್ ಪ್ಯಾಟಿ. ಯಾರಿವರು ಶ್ಯಾಮರಾವ್ ಪ್ಯಾಟಿ ಅಂತ ನೋಡ್ತಾ ಹೋದ್ರೆ ಕಲಬುರಗಿಯಲ್ಲಿರುವಂತಹ ಒಬ್ಬ ನಾಯಕ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಬಿಜೆಪಿ ನಾಯಕರ ವರ್ತನೆಯಿಂದ ಬೇಸತ್ತು ತಾವು ರಾಜೀನಾಮೆಯನ್ನ ಕೊಡ್ತಾ ಇರೋದಾಗಿ ಶ್ಯಾಮರಾವ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆಗ್ತಾರೆ ಎನ್ನುವಂತಹ ವಿಚಾರವೂ ಕೂಡ ದಟ್ಟವಾಗ್ತಾ ಇದೆ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಕಲಬುರಗಿಯಲ್ಲಿ ಬಿಜೆಪಿ ಒಂದು ರೀತಿಯಾದಂತಹ ಅಸಮಾಧಾನ ಇದೆ ನಾಯಕರಲ್ಲಿ ಎನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮತ್ತೊಂದು ಮಾಹಿತಿ ಇದು. ಕೆ.ಬಿ. ಶಾಣಪ್ಪ ಬಿಜೆಪಿಗೆ ಗುಡ್ ಬೈ ಹೇಳ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಸದ್ಯ ಶ್ಯಾಮರಾವ್ ಪ್ಯಾಟಿ ಕೂಡ ಬಿಜೆಪಿಗೆ ಗುಡ್ ಬೈ ಅನ್ನ ಹೇಳಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ. ಸಹಜವಾಗಿ ಅಲ್ಲೊಂದು ಭಿನ್ನಮತ ಉಂಟಾಗುತ್ತೆ, ಅಲ್ಲೊಂದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ ಅನ್ನುವಂಥ ನಿರೀಕ್ಷೆ ಬಿಜೆಪಿ ನಾಯಕರಿಗೂ ಕೂಡ ಇತ್ತು. ಯಾಕಂದ್ರೆ ಬಿಜೆಪಿಯವರೇ ಅಲ್ಲದ ಕಾಂಗ್ರೆಸ್ನಿಂದ ಉಮೇಶ್ ಜಾಧವ್ ಅವರನ್ನ ಕರೆದುಕೊಂಡು ಬಂದು ಲೋಕಸಭಾ ಚುನಾವಣೆಗೆ ನಿಲ್ಲಿಸಬೇಕು ಅನ್ನುವಂಥ ತೀರ್ಮಾನ ಇದೆಯಲ್ಲ, ಇದೇ ಒಂದು ರೀತಿಯಾಗಿ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಅದಕ್ಕೆ ಮುಖ್ಯವಾದಂಥ ರೀಸನ್ ಉಮೇಶ್ ಜಾಧವ್ ಅವರನ್ನ ಕಣಕ್ಕಿಳಿಸ್ತಾ ಇರುವಂತಹ ರೀತಿ.